ಈ ಸಂದರ್ಶನದಲ್ಲಿ ನಮ್ಮ ಜೊತೆ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಂಥ ಮುಧೋಳ ಕ್ಷೇತ್ರದ ಅಧ್ಯಕ್ಷರಾದಂಥ ಶಾಂತವ್ವ ಯಮನಪ್ಪ ಕೆಳಗಡೆ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ. ಸರ್, ನೀವು ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಯಾವ ರೀತಿ ಬಂದಿದ್ದೀರಿ? ನಾವು ರಾಜಕೀಯದಲ್ಲಿ 2011ರಲ್ಲಿ ನಮ್ಮ ಮಕ್ಕಳನ್ನ ತಾಲೂಕು ಪಂಚಾಯತಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಇವಾಗ 40 ತಿಂಗಳಾಯಿತು. 42 ತಿಂಗಳಿಗೆ ಸೀಟ್ ಕಳೆದೆವು. ಅದರಲ್ಲಿ ಸುಮಾರು ಕೆಲಸಗಳನ್ನ ಮಾಡಿದ್ದೇವೆ. BJP ಸರ್ಕಾರ ಇದ್ದಾಗ ನಮಗೆ ಕೆಲವೊಂದಿಷ್ಟು ಅನುದಾನಗಳನ್ನು ಕಡಿಮೆ ಕೊಟ್ಟು ಕೆಲಸಗಳು ಕಡಿಮೆಯಾಗಿ ಇವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ. ನಮ್ಮದೇ ಅನ್ನುವಂಥದ್ದು ಒಂದು ಕಾಂಗ್ರೆಸ್ನಲ್ಲಿ ಕೆಲಸ ಮಾಡುವಂಥ ಹವ್ಯಾಸ ಇದೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ಕ್ಷೇತ್ರದ ಎಕ್ಸ್-MLA ತಿಮ್ಮಪ್ಪರ ನೇತೃತ್ವದಲ್ಲಿ ಕೆಲಸ ಮಾಡಿಕೊಟ್ಟು ಈಗ ಒಂದು 2 ತಿಂಗಳಾಯಿತು ನೀವು ಅಧ್ಯಕ್ಷರಾಗಿ 2 ತಿಂಗಳಾಯಿತು. ನೀವು ಸದಸ್ಯರಾದಂಥ ಈ ಒಂದು ಕಾಲಾವಧಿಯಲ್ಲಿ ಏನೆಲ್ಲ ಒಂದು ಬೆಳವಣಿಗೆಗಳು ತಂದಿದ್ದೀರಾ ನಿಮ್ಮ ಒಂದು ಗ್ರಾಮದಲ್ಲಿ? ನಾವು ಸದಸ್ಯರಾದ್ಮೇಲೆ ನಮ್ಮಲ್ಲಿ ಕನ್ನಡ ಶಾಲೆಗಳು, ಕೆಲವೊಂದಿಷ್ಟು ಕಾಲೋನಿಗಳು, ಸಮುದಾಯ ಭವನ, ಅಂಗನವಾಡಿ, ಒಂದಿಷ್ಟು ರಸ್ತೆಗಳು ರಿಪೇರಿ ಮಾಡಿದ್ದೀವಿ. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಅರಿವು ಮೂಡಿಸಿದ್ರೆ ನಿಮ್ಮ ಕ್ಷೇತ್ರ? ಸ್ವಚ್ಛತೆ ಬಗ್ಗೆ ಜನಗಳಿಗೆ ಎಲ್ಲರಿಗೂ ಕಾಳಜಿ ಮೂಡಿಸಿದ್ರು. ಆದರೂ ಜನಗಳ ನಮಗೆ ನೀವೇ ಮಾಡಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ನಮ್ಮ ಪಂಚಾಯತಿಯಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ಅಂತ ವರ್ಕರ್ಸ್ ಯಾರು ಕೆಲಸ ದುಡ್ಡು ಕೊಡ್ತೀವಿ ಅಂದ್ರೆ ಕೆಲಸ ಮಾಡೋರು ಯಾರಲ್ಲ. ಕೆಲವೊಂದಿಷ್ಟು ಜನ ಅವರ ಕಾಂಟ್ರಾಕ್ಟರ್ ಥ್ರೂ ಬೇಸಿನಲ್ಲಿ ಕೆಲಸವನ್ನು ಮಾಡ್ತಾರೆ. ಅದಕ್ಕೇನು ಪರಿಹಾರ ಮಾಡಬೇಕು ಅಂತ ನಿಮ್ಮ ಒಂದು ಯೋಚನೆ ಇದೆ? ಪರಿಹಾರ ನಾವು ನಮ್ಮ ಸರ್ಕಾರದವ್ರು ಎಷ್ಟೇ ದುಡ್ಡು ಕೊಟ್ಟರು ಕೂಲಿ ಮಾಡೋರು ಸ್ವಚ್ಛ ಈಗ ಇಲ್ಲಿ ನಮ್ಮ ಅದು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ 30 ತಾಲೂಕು ಆಲ್ಮೋಸ್ಟ್ ಕೆಲಸ ಮಾಡೋರು ಎಲ್ಲ ಸಿಸ್ಟಮ್ ಇದ್ದಾರೆ. ಇದೆಲ್ಲ ಹೊಲಸು ಕೆಲಸಗಳನ್ನು ಮಾಡೋದಿಲ್ಲ. ಅದು ಎಲ್ಲ ನಮ್ಮ ಪಂಚಾಯತಿ ಅಥವಾ ನಮ್ಮ ತಾಲೂಕು ಪಂಚಾಯತಿ ಅದನ್ನು ಒಂದು ಟೀಮನ್ನು ನೇಮಿಸಿ ಗಟ್ಟರಗಳು ಅಥವಾ ಯಾವುದೋ ಪಾಯ್ಖಾನೆ ಕ್ಲೀನಿಂಗ್ ಆಗಲಿ, ಗಟ್ಟರಗಳು ಕ್ಲೀನಿಂಗ್ ಆಗಲಿ, ಅದರ ಟೀಮಿನ ಮುಖಾಂತರನೇ ಸ್ವಚ್ಛ ಆದರೆ ಒಳ್ಳೆಯದು. ಇಲ್ಲ ಅಥವಾ ಮಿಷನ್ಗಳು JCB ಮಾಡಿದರೆ ಒಳ್ಳೆಯದು ಅಂತ ಹೇಳಿ. ನಿಮ್ಮ ಒಂದು ಸ್ವಇಚ್ಛೆಯಿಂದ ನಿಮ್ಮ ಒಂದು ಶಿಕ್ಷಣದ ಬಗ್ಗೆ ಅಂದರೆ ನಿಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಒಂದು ಅರಿವು ಮೂಡಿಸಿದ್ರೆ ಮತ್ತು ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ರು ಶಿಕ್ಷಣದಲ್ಲಿ? ನಾವು ಅಧಿಕಾರಕ್ಕೆ ಬಂದ ನಂತರ ನಮ್ಮದು 7th 5 year ಹುಡುಗರು ಇವತ್ತಿಗೂ ನೆಲ ಕೂತು ಅಭ್ಯಾಸ ಮಾಡೋದು, ಎಲ್ಲ ಬೆಂಚ್ ಮೇಲೆ ಕೂತು ಸ್ಟಡಿ ಮಾಡುವಂಥ ಸೌಕರ್ಯವನ್ನು ನಾವು ಕಲ್ಪಿಸಿಕೊಟ್ಟು. ಮತ್ತು ಈ ಮಧ್ಯಾಹ್ನದ ಊಟದ ಬಗ್ಗೆ ಅದೆಲ್ಲ ಯಾವ ರೀತಿ ಒಂದು ರೆಡಿ? ನಾನು ಇನ್ನು ತನಕ ಯಾವ ಸ್ಕೂಲ್ಗಳಿಗೆ ಇನ್ಸ್ಪೆಕ್ಷನ್ ಮಾಡಿಲ್ಲ, ಮಾಡಂಗಿಲ್ಲ. ಅದಕ್ಕೆಲ್ಲ ಇನ್ಮೇಲೆ ನಾವು ಹೇಳಬೇಕಂತ ಪ್ರಯತ್ನ ಎಲ್ಲ ಲಿಸ್ಟ್ ತೊಗೊಂಡೇನೆ. ಎಲ್ಲ ಸ್ಕೂಲ್ಗಳು, ಅಂಗನವಾಡಿಗಳು ವಿಸಿಟ್ ಕೊಟ್ಟು ಅವ್ರು ಯಾವ ರೀತಿ ಮಾಡಾಕ್ತಾರೆ, ಏನು ಮಾಡಾಕ್ತಾರೆ ಎಲ್ಲ ಮಾಹಿತಿಗಳು ನಿನ್ನಿಂದ ತೊಗೊಳಕತ್ತಿದೆ. ಯಾಕಂದರೆ ನೀವು ಕೂಡ ಹೋಗಿ ಬರ್ತಾ ಇದ್ರೆ ಅವ್ರಿಗೂ ಒಂದು ಇಲ್ಲ, ಫಸ್ಟ್ ಟೈಮ್ ಮಾಹಿತಿ ಬೇಕು. ಹೌದು, ಆ ಡಿಪಾರ್ಟ್ಮೆಂಟ್ಗೆ ಅಂಗನವಾಡಿಗೆ ಏನು ವಹಿಸಿರ್ತಾರಲ್ಲ ಅದಕ್ಕೊಬ್ಬ CDPO ಹೋಗಿ ಅವ್ರು ಕೊಟ್ಟಂಥ ಮಾಹಿತಿ ಪ್ರಕಾರ ಅವ್ರು ಫುಡ್ ಏನು ಕೊಡ್ತಿರ್ತಾರೆ ಆ ಮಾಹಿತಿ ಇಲ್ಲ. ನಾವು ಅಂಗನವಾಡಿಗೆ ಹೋದ್ರೆ ಅದೇನು ಗೊತ್ತಾಗಲ್ಲ. ನಾನು ನಿನ್ನೆ ಆ ಮಾಹಿತಿ ಕಲೆಕ್ಟ್ ಮಾಡಿದ್ದೀನಿ. ಇವತ್ತು ಸ್ಟಾರ್ಟ್ ಮಾಡಬೇಕಂತಿತ್ತು. ನಂದೇ ಹೊಡೆದು ಕೆಲಸಕ್ಕೆ ಸಲುವಾಗಿ ನಾನು ಹೋಗೋಕ್ಕಾಗಿಲ್ಲ. ನಾನು ಇವತ್ತೇ ನಾಳೆ ಉಳಿಸ್ಬಿಟ್ಟು ನಾಳೆಯಿಂದ ಸೋಮವಾರದಿಂದ ಕೆಲಸಗಳು ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಮಾಡಬೇಕು ಅಂತ ಆತ್ಮವಿಶ್ವಾಸದಿಂದ ಮಾಡ್ತೀನಿ. ಎಲ್ಲ ಸ್ಕೂಲ್ಗಳಿಗೆ, ಹಾಸ್ಟೆಲ್ಗಳಿಗೆ ಭೇಟಿಯಾಗಿ ಮಾಡಿ. ನೀವೊಂದು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿದ್ದೀರಿ. ಓಕೆ, ನೀವು ಒಂದು ಆಶ್ರಯ ಮನೆ ಯೋಜನೆಗಳೆಲ್ಲ ಯಾವ ರೀತಿ ಒಂದು ಮನೆಗಳು ಕೊಡಿಸ್ಕೊಡ್ತಾ ಇದ್ದಾರೆ ಜನಗಳಿಗೆ? ಆಶ್ರಯ ಯೋಜನೆ ಮನೆಗಳಲ್ಲಿ ಯಾರ ಕಡ್ಡಾಯವಾಗಿ ಬಿಡೋದ, ಯಾರಿಗೆ ಎಲ್ಲ ಗುಡಿಸಲದಲ್ಲಿ ಯಾರು ಇರ್ತಾರೆ ಫಲಾನುಭವಿಗಳು ಯಾರಿದ್ದಾರೆ ನೇರವಾಗಿ ಫಲಾನುಭವಿಗಳಿಗೆ ಗುರುತಿಸಿ ಜಾಗ ಯಾರಿಗಿದೆ ಅವ್ರು ಕಟ್ಟಾಕ ಅನುಕೂಲ ಮಾಡಿಕೊಡುವಂಥ ನಮ್ಮ ಪಂಚಾಯತ್ ನಾವು ಮಾಡಿದ್ವಿ. ಇನ್ನೂ ತನಕ ಈಗ ಮುಂದೆ ಅವರು ಅದನ್ನ ಮಾಡ್ತೀವಿ. ಇವಾಗ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಸದಸ್ಯತ್ವ ಒಂದು 4 ವರ್ಷ 6 ತಿಂಗಳು ಆಗಿದೆ ಅನಿಸುತ್ತೆ. ಈ ಒಂದು ಟೈಮಲ್ಲಿ ಎಷ್ಟು ಮನೆಗಳು ನೀವು ಕೊಡಿಸ್ಕೊಟ್ಟಿದ್ದೀರಾ? ಒಂದು ಆಶ್ರಯ ಯೋಜನೆ ಆಗಿರ್ಬೋದು, ಬಸವಸತಿ ಆಗಿರ್ಬೋದು, ಅಥವಾ ಇಂದಿರಾ ಆವಾಸ್ ಯೋಜನೆ ಆಗಿರ್ಬೋದು. ಈ ಒಂದು ಇದರಲ್ಲಿ ಯಾವ ಎಷ್ಟು ಮನೆಗಳು ನಾವು ನಮ್ಮ ಮೆಂಬರ್ದಲ್ಲಿ ನಮ್ಗೆ ಏನು ಮಾಡಿದ್ವಿ, ನಮ್ಮ ಟೀಮ್ ಇದ್ದು, ನಮ್ಮಲ್ಲಿ ಒಂದಿಷ್ಟು ಹಿರಿಯರಿದ್ದು ಅವ್ರ ನೇತೃತ್ವದಲ್ಲಿ ನಾವು ವಹಿಸಿ ನಾನು ಅದ್ರ ಬಗ್ಗೆ ಭಾಳ ವಿಚಾರ ಮಾಡೋಣ. ನಮ್ಮ ಪಾಲು ಕೇಳೋದು, ನಮ್ಮ ಪಂಚಾಯತಿ ಮೀಟಿಂಗ್ ಹೋಗೋದು, ಮನೆಗಳು ಆಶ್ರಯ ಯೋಜನೆ ಬಂದಾಗ ನೀವು ಇಂಥವ್ರು ಕೊಡಬೇಕು ನಾವು ಸೆಕ್ರೆಟ್ರಿಗಳಿಗೆ ಹೇಳಿ ನಮ್ಮ ಒತ್ತಾಯ ಮೇರೆಗೆ ಇಂಥವ್ರಿಗೆ ಕೊಡಬೇಕು. ನಾನು ಇನ್ನೂ ಥರ ಯಾರಿಗೂ ರಿಕಮೆಂಡ್ ಮಾಡಿಲ್ಲ, ಇನ್ನೂ ಮಾಡಲ್ಲ. ಅಂದರೆ ಯಾರು ಮೇನ್ ಫಲಾನುಭವಿಗಳಿದ್ರೆ ಅವರಿಗೆ ಹೋಗಿ ಅವರಿಗೆ ನೇರವಾಗಿ ಅವ್ರು ಯಾರಿಗೆ
ವಸತಿಯಲ್ಲಿ ಇರಲಾರದಂಥ ಪರಿಸ್ಥಿತಿ ಇದ್ದವರಿಗೆ ಅವರಿಗೆ ನೇರವಾಗಿ ಕಟ್ಟಿಕೊಡ್ಬೇಕಂತ ನಮ್ಮದು ಅವ್ರು ಯಾರು ಪಿ ಡಿ ಒಗಳಿಗೆ ನಾನು ವಾರ್ನಿಂಗ್ ಮಾಡಿದ್ದೀನಿ. ನಾನು ಇವಾಗ 40 ತಿಂಗಳಲ್ಲಿ ಅದನ್ನೇ ಕೆಲಸ ಮಾಡಿದ್ದೀನಿ. ಇನ್ನು ಮುಂದಾದರೂ ನೇರವಾಗಿ ಫಲಾನುಭವಿಗಳಿಗೆ ಮುಟ್ತಕ್ಕಂಥ ಕೆಲಸ ನಮ್ಮ ರಿಲೇಷನ್ ಆಗಬೇಕು, ಅವ್ರಿಗೆ ಕಟ್ಟಿಕೊಡಿ, ನಮ್ಮ ಆಳ್ಮಸಿ ಆಗಬೇಕು, ಅವ್ರಿಗೆ ಕಟ್ಟಿಕೊಡಿ. ನೀವು ತಕ್ಕ ಮಾಡಲ್ಲ, ಇನ್ನೂ ಮಾಡಂಗಿಲ್ಲ, ಮುಂದೆನೂ ಮಾಡಲ್ಲ ಅಂತ ಹೇಳಿ. ಮುಂದೆ ಯಾವ ರೀತಿ ಒಂದು ಯೋಜನೆ ಮಾಡಬೇಕು ಅಂತ ಇದ್ರೆ ಇನ್ನು ಏನೆಲ್ಲ ತೊಂದರೆಗಳಿದೆ ನಿಮ್ಮ ಗ್ರಾಮದಲ್ಲಿ, ಅದ್ರ ಬಗ್ಗೆ ಯಾವ ರೀತಿ ಶೌಚಾಲಯ ಅತಿ ನಮ್ಮ ಗ್ರಾಮಗಳಲ್ಲಿ ಹಳ್ಳಿಗಳಲ್ಲಿ ಇರುವಂಥದ್ದು ಶೌಚಾಲಯ ಫಸ್ಟ್ ಶೌಚಾಲಯ ಮುಖ್ಯ. ಈಗ ಶುದ್ಧ ನೀರಿನ ಘಟಕಗಳು ಎಲ್ಲ ಕಡೆ ಆಗತ್ತೈತೆ ಆಲ್ಮೋಸ್ಟ್. ಇನ್ನು ಮುಂದೆ ನೆಕ್ಸ್ಟ್ ಒಂದು 6 ತಿಂಗಳೊಳಗೆಲ್ಲ ಕಂಪ್ಲೀಟ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಎಲ್ಲವರ ಬಗ್ಗೆ ಕೇರ್ ತೊಗೊಂಡಾರೆ, ಈಗಾಗಲೇ ಎಲ್ಲವರ ಅರಿವು ಬಂದಿದೆ. ಶುದ್ಧ ನೀರಿನ ಘಟಕ ಆಗೇ ಆಗ್ತೈತೆ, ಎಲ್ಲ ಕಂಪ್ಲೀಟ್ ಚಾಲೋಕಾವು. ಇವತ್ತು ಆಗಬೇಕಾದ್ರು ಶೌಚಾಲಯ, ಅದರ ಬಗ್ಗೆ ಮತ್ತೆ ಕೇಳಿಲ್ಲ. ಸರ್ಕಾರದವರು ಯಾವುದೋ ಒಂದು ಉದ್ದೇಶ ಚಲೋ ಇಟ್ಟುಕೊಂಡು ಇನ್ನಷ್ಟು ಹೆಚ್ಚಿನ ಅನುದಾನಗಳನ್ನು ಶೌಚಾಲಯಕ್ಕೆ ಕೊಟ್ಟರೆ, ಅಥವಾ ಅನುದಾನಗಳ ಕೊಡೋಕ್ಕಿಂತ ನೇರವಾಗಿ ಫಲಾನುಭವಿಗಳಿಗೆ, ಬಡ ಕುಟುಂಬಗಳಿಗೆ ಶೌಚಾಲಯಕ್ಕೆ ಈಗ 9,500 ಏನಾಗಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೆ ನೇರವಾಗಿ ಕಟ್ಟುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಒಳ್ಳೆಯದು. ಇದು ನನ್ನ ಅನಿಸಿಕೆ. ಮೇಡಮ್, ನೀವು ಮಹಿಳೆಯರಿಗೆ ಯಾವ ರೀತಿ ಒಂದು ಪ್ರೋತ್ಸಾಹ ಕೊಡ್ತಾ ಇದ್ದೀರಾ? ನೀವು ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಈಗ ಮಹಿಳೆಯರಿಗೆ ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಮತ್ತು ಅವ್ರು ಯಾವ ರೀತಿ ಮುಂದೆ ಬರಬೇಕು ಅಂತ ಏನಾದರೂ ಒಂದು ಮಾರ್ಗದರ್ಶನ ಏನಾದರೂ ಕೊಡ್ತಾ ಇದ್ದೀರಾ? ಮಹಿಳೆಯರು ಆಕೆ ಏನು ಹೇಳಕ್ಕೆ ನಾನು ಹೇಳ್ತೀನಿ. ಮಹಿಳೆಯರ ಪ್ರೋತ್ಸಾಹ ಅಂದರೆ ಯಾರು ತಮಗೆ ಅನುಕೂಲ ಇಲ್ಲ ಅಂತ ಬರ್ತಿದ್ದಾರೆ ಅವರು ನಾವು ಆದಷ್ಟು ಮಟ್ಟಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮಲ್ಲಿದೆ. ನಾವು ಮಾಡಿಕೊಟ್ಟೇವೆ. ಅಂಗವಿಕಲರಾಗಲಿ ಅಥವಾ ಈಗ ನಮ್ಮ ಈ ವಿಧವಾ ವೇತನ ಅಂತೆಲ್ಲ ಬರ್ತದೆ, ಗ್ರಾಮ ಪಂಚಾಯತಿ ಒಂದು ಇದರಲ್ಲಿ, ಮತ್ತು ಅಂಗವಿಕಲರ ವೇತನ, ವೃದ್ಧಾಪ್ಯ ವೇತನ ಇವೆಲ್ಲ ಇರ್ತದೆ. ಅದೆಲ್ಲ ನಾವು ಅವಾಗ ಏನು ಮಾಡ್ತೇವೆ, ನಾವು ರಿಕಮೆಂಡ್ ಮಾಡ್ತೇವೆ ಅಷ್ಟೇ. ನಾವಾಗೆ ಖುದ್ದಾಗಿ ಕೊಡಿ, ನೀವು ಊರಿಗೆ ಮಾಡಿಕೊಡಿ, ಅವ್ರು ವಯಸ್ಸಾಗಲ್ಲ ಅದನ್ನು ಮಾಡಲಿ, ವೇತನ ಮಾಡಿಕೊಡಿ, ಅದನ್ನ ಏನು ಮಾಡಿಲ್ಲ. ರಿಕಮೆಂಡ್ ತಹಸೀಲ್ದಾರ್ ಇವ್ರಿಗೆ ಇದೆ ಅಂತ ಬರ್ತಿದ್ದಾರೆ, ಅದು ಮಾಡಿಕೊಡಿ ಇಷ್ಟೇ. ಅದು ಅನುಕೂಲವಾಗಿ ಪರಿಶೀಲನೆ ಮಾಡಿ ನೇರವಾಗಿ ಅವರಿಗೆ ವಯಸ್ಸಾಗಿದೆ ಅಥವಾ ಇಲ್ಲೋ, ಅವ್ರಿಗೆ ವಿಧಿವೆ ಅದಾವ ಇಲ್ಲೋ ಅಂಥವ್ರಿಗೆ ಪರಿಶೀಲಿಸಿ ಅವರಿಗೆ ಕೊಡಬೇಕಂತ ನಮಗೊಂದು ಅನಿಸಿಕೆ. ಈಗಾಗಲೇ ಕೆಲವೊಂದಿಷ್ಟು ವಿಧಿವೆ ಎಲ್ಲರೂ ತೊಗೊಂಡು ಇದ್ದಾರೆ, ಅದೆಲ್ಲ ಮಾಡ್ತಿದ್ದಾರೆ. ಅದನ್ನೆಲ್ಲ ಬೇಡ ಆಗೋದು ಅದು ನೇರವಾಗಿ ಫಲಾನುಭವಿಗಳು ಮುಟ್ಟಿದ್ರೆ ಒಳ್ಳೆಯದು. ಈಗ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನ ಒಳ್ಳೆ ರೀತಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಂತ ಒಳ್ಳೆ ರೀತಿಯಲ್ಲಿ ಅನುಭವಿಸೋದು ಒಳ್ಳೆಯದು. ಯಾರು ಈಗ ಲೀಡರ್ಶಿಪ್ ನಮ್ಮಂಥವ್ರು ಲೀಡರ್ಶಿಪ್ ಇದ್ದವ್ರು ಏನು ಮಾಡ್ತಾರೆ, ಎಲ್ಲ ಕೆಲಸಗಳು ತಗೊಳ್ಳೋದು ನಮಗೇ ಬೇಕು ಅನ್ನೋಂಥ ಲೀಡರ್ಗಳು ಜಾಸ್ತಿ, ವಿನಃ ಎಲ್ಲ ಫಲಾನುಭವಿಗಳು ಯಾರಿಗೂ ಬಿಡ್ತಾ ಇಲ್ಲ. ನಮ್ಮ ನೇತೃತ್ವ ನಾನು ಹೇಳುವಂಥ ಮಾತು, ಅಥವಾ ತಾಲೂಕು ಪಂಚಾಯತಿ ಅಧ್ಯಕ್ಷರ ನೇತೃತ್ವದಲ್ಲಿ ಹೇಳುವಂಥದ್ದು, ಅವರು ನೇರವಾಗಿ ಫಲಾನುಭವಿಗಳಿಗೆ ಮುಟ್ಟುವಂಥ ಕೆಲಸ ಸರ್ಕಾರ, ಯಾವುದೇ ಸರ್ಕಾರ ಇರಲಿ, ಅದನ್ನು ಮಾಡಲಿ ಭಾಳ ಒಳ್ಳೆಯದು. ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ನಮ್ಮ ಮೀಡಿಯಾ ಪರವಾಗಿ? ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ದ ಅಭ್ಯರ್ಥಿ ಗೆಲ್ಲಿಸಿದವರಿಗೆ ನಮಗೆ ಒಳ್ಳೆಯದು ಮಾಡಿದ್ದಾರೆ. ಅವರಿಗೆ ನಮಗೆ ಇನ್ನೂ ಕೆಲಸ ಮಾಡೋಕ್ಕೆ ಹೆಚ್ಚಿನ ಅನುದಾನಗಳು ಬಂದರೆ ನಮ್ಮ ಕೆಲಸ ನೀತಿಯಿಂದ ಮಾಡ್ತಾರೆ. ನಮಗೆಲ್ಲ ನೀವು ಕೊಟ್ಟಿರ್ತಕ್ಕಂಥ ಪೂರ್ಣ ಭರವಸೆ ಏನೆಲ್ಲ ಇರ್ತದೆ ಅವೆಲ್ಲ ಆಲ್ರೆಡಿ ಪೂರೈಸಿದ್ದೀನಿ ಅಂತ ಹೇಳ್ತೀರಾ, ಇಲ್ಲ ಯಾವ ಮಟ್ಟಕ್ಕೆ ಪೂರೈಸಿದ್ದೀರಾ? ನಾನು ಕೊಡ್ತಕ್ಕಂಥ ಭರವಸೆ ನಮ್ಮದು ತಾಲೂಕು ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನದಾಗೆ ನಾನು ಎಲ್ಲ ಕೆಲಸಗಳನ್ನು ಪೂರೈಸಿದ್ದೀನಿ. ನಾನು ವಿಶ್ವಾಸ ಅಂದರೆ ಅವ್ರು ಕೇಳುವಂಥದ್ದು ಹಲವಾರು ಕೆಲಸಗಳು ಇರ್ತಾವೆ. ಯಾವ ಹೇಳಿದೆ ನಮ್ಮ ಹೊಲದ ರಸ್ತೆ ಮಾಡಿ, ನಮ್ಮದು ಇದನ್ನು ಮಾಡಿ, ಅದು ನಮ್ಮ ತಾಲೂಕು ಪಂಚಾಯತಿ ಇಲ್ಲ ಅಂಥ ಸ್ಕೀಮ್ಗಳು ನಾನು ಯಾವುದು ಮಾಡಿಲ್ಲ. ಯಾವುದು ಕಂಡ ಶಾಲೆ ಅಥವಾ ಅಂಗನವಾಡಿಯಲ್ಲಿ ಏನು ಕೆಲಸಗಳಿದೆ ಅಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಬರ್ತದೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ಪೂರೈಸಿದ್ದೆ. ಇನ್ನು ಮುಂದೆ ಅದು ಪ್ರಾಮಾಣಿಕತೆಯಾಗಿ ಮುಗಿಸ್ತೇನೆ. ಎಲ್ಲ ಕೆಲವೊಂದಿಷ್ಟು ಅಧಿಕಾರಿಗಳಿರ್ತಕ್ಕ ಕಮಿಷನ್ ತೊಗೊಂಡು ಕೆಲಸ ಮಾಡುತ್ತದೆ. ನಾನು ಇನ್ನೂವರೆಗೂ ಅಂತದ್ದು ಯಾವುದೂ ಮಾಡಿಲ್ಲ, ಇನ್ನೂ ಮಾಡಲ್ಲ, ಮುಂದೆನೂ ಮಾಡಲ್ಲ ಅಂತ ಹೇಳ್ತೀವಿ. ನೀವು ರಾಜಕೀಯ ಕ್ಷೇತ್ರದಲ್ಲಿ ಇವಾಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಮುಂದೆ ಒಂದು ರಾಜಕೀಯ ಜೀವನದಲ್ಲಿ ಯಾವ ರೀತಿ ಅಭಿವೃದ್ಧಿಗೊಳ್ಳಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ಯಾಕಂದರೆ ಇನ್ನು 6 ತಿಂಗಳ ಅವಧಿ ಮಾತ್ರ ಈ ಒಂದು ಗ್ರಾಮ ಪಂಚಾಯತಿ ಒಂದು ಇದರಲ್ಲಿದೆ, ಕಾಲಾವಧಿ ಮುಗಿತಾನ ಬಂದಿದೆ. ಮುಂದೆ ಯಾವ ರೀತಿ ಕಂಟೆಸ್ಟ್ ಮಾಡಬೇಕು, ನಿಮ್ಮ ಒಳ್ಳೆ ಒಂದು ಮಟ್ಟಕ್ಕೆ ಹೋದರೆ ನಿಮ್ಮ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು? ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಕೆಲಸಗಳನ್ನ ನಾನು ಒಳ್ಳೆ ರೀತಿಯಾಗಿ ನಮ್ಮ ಸ್ಕೂಲ್ಗಳು, ಮೊದಲು ಮೇನ್ ಸ್ಕೂಲ್ಗಳೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ನನ್ನ ಆಸೆ ಇದೆ. ಅದನ್ನು ಮಾಡೇ ಮಾಡ್ತೀನಿ. 4 ಕಡೆಯಲ್ಲಿ ನನ್ನ ಸ್ಕೂಲ್ ಬರ್ತಾವೆ. ನಮ್ಮ ತಾಲೂಕು ಪಂಚಾಯತಿ ಮೆಂಬರಲ್ಲಿ ನಾನು ಆ ಹಳ್ಳಿಗಳಲ್ಲಿ ಸ್ಕೂಲ್ಗಳು ಮಾತ್ರ ಇಂಪ್ರೂವ್ಮೆಂಟ್ ಮಾಡಿ ಎಲ್ಲರೂ ನಾನು ಇನ್ಶೂರ್ ಮಾಡ್ತೀನಿ. ನನಗೆ ಅದು ಹೆಮ್ಮೆ ಇದೆ, ನಾನು ಮಾಡ್ತೀನಿ. ರಾಜಕೀಯ ಜೀವನದಲ್ಲಿ ನೀವು ಯಾವ ರೀತಿ ಅಭಿವೃದ್ಧಿಗೊಳ್ಳಬೇಕು ಅಂತ ನಿಮ್ಮ ಒಂದು ವೈಯಕ್ತಿಕ ಒಂದು ಅಭಿಪ್ರಾಯ ಇದೆ? ರಾಜಕೀಯ ಜೀವನದಲ್ಲಿ ಅಂದರೆ ಇವಾಗ ನೀವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಮುಂದೆ ಯಾವ ರೀತಿ ಬೆಳವಣಿಗೆ ಅಂದರೆ ಯಾವ ಒಂದು ಪೋಸ್ಟ್ಗೆ ಹೋಗಬೇಕು ಅಂತ ನಿಮ್ಮ ಅಭಿಪ್ರಾಯ ಇದೆ? ನಮ್ಗೆ ಯಾವ ಪೋಸ್ಟ್ ಬೇಕಾಗಿಲ್ಲ. ಇಷ್ಟ ರಾಜಕೀಯದಲ್ಲಿ ನಾವು ಒಬ್ಬ
ಒಳ್ಳೆಯ ಕಾರ್ಯಕರ್ತನಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ. ನಮ್ಗೆ ಒಳ್ಳೆಯ ಹೆಮ್ಮೆಯಿಂದ ಹೇಳ್ತೀನಿ. ನಾನು ಯಾವ ರಾಜಕೀಯ ನಾನು ಬಿ ಜೆ ಪಿ ರಿಪಿ ಮಾಡಬೇಕು, ಆಮೇಲೆ ಆಗಬೇಕು, ಇದೆಲ್ಲ ಕನಸಿಲ್ಲ. ಆ ರೀತಿ ಇಲ್ಲಿಗೆ ಸ್ಟಾಪ. ನಾವು ರಾಜಕೀಯ ಇದು ಮಾಡ್ತಕ್ಕಂಥದ್ದು ನನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಒಬ್ಬ ಕಾರ್ಯಕರ್ತನಾಗಿ ನಾನು ಮುಂದುವರ್ಕೊಂಡು ಹೋಗ್ಬೇಕಂತ ನನ್ನ ಆಸೆ ಇದೆ. ನಿಮ್ಮ ಒಂದು ಪ್ರದೇಶನ ಒಂದು ಅಭಿವೃದ್ಧಿ ಪಡಿಸಬೇಕಂತ ಒಂದು ಆಸೆ ಇದೆ. ಅದೊಂದು ಪೂರ್ಣ ಕನಸ್ಮೂರ್ತಿನ ನನಗೆ ಒಳ್ಳೆಯ ಹೆಮ್ಮೆ ಇದೆ. ನಾನು ಅದೇ ರೀತಿ ನೀತಿಯಿಂದ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆಯ ಒಬ್ಬ ರಾಜಕೀಯ ಧುರೀಣನಾಗಿ ಕೆಲಸ ಮಾಡ್ತೀನಿ ಅಂತೇಳಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ನಮ್ಮ ಒಂದು ವಿಡಿಯೋ ಪರವಾಗಿ ಇವತ್ತಿನ ಯುವಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಇವತ್ತಿನ ಯುವ ಜನತೆಯನ್ನು ಹೇಳುವುದು ಏನಿದೆ ಅಂದರೆ ಸರ್, ತಮ್ಮ ವೈಯಕ್ತಿಕ ಬಿಟ್ಟು ವೈಯಕ್ತಿಕ ಅಂದರೆ ತಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ತಮಗೆ ಸುಧಾರಣೆ ಆದಂಥವ್ರೆ ರಾಜಕೀಯ ಬಂದಿರ್ತಾರೆ. ಅವ್ರ ಪರಿಸ್ಥಿತಿ ಸುಧಾರಣೆ ಆದ ಮಾಡ್ತಾ ಇನ್ನು ಜನರು ಒಳ್ಳೆಯದು ಬೇರೆದವ್ರ ಪರಿಸ್ಥಿತಿ ಸುಧಾರಣೆ ಮಾಡೋದೇ ಒಳ್ಳೆಯದು. ಯುವಕರೆಲ್ಲ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂಡ್ರೆ ಯುವಕರೆಲ್ಲರೂ ಎಚ್ಚೆತ್ತುಕೊಂಡ್ರೆ ಇವತ್ತಿಗೂ ನಮ್ಮ ದೇಶ ಒಳ್ಳೆಯ ಹಾಗೆ ನಡೀಬೋದು, ಒಳ್ಳೆ ಸ್ಥಿತಿಗೆ ಬರೋ ಸಾಧ್ಯತೆ ಇದೆ. ಅದು ಆದರೆ ಒಂದು ಮೇಲೆ ನಮ್ಮದು ಯುವಕರೆಲ್ಲರೂ ಒಗ್ಗಟ್ಟಾಗಿ ಯಾವುದು ಆ ಪಕ್ಷ ಈ ಪಕ್ಷ ಅಲ್ಲಾದೆ ಯುವಕರು ಒಳ್ಳೆಯ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಾವು ಮತ ಕೊಟ್ಟು ಆರಿಸ್ತಂದ್ರೆ ನಮ್ಮ ದೇಶ ಸುಧಾರಣೆ ಆಗ್ತೈತೆ ಅಂತ ನನ್ನ ಅನಿಸಿಕೆ. ಓಕೆ ಸರ್, ನಿಮ್ಮ ಪೂರ್ಣ ರಾಜಕೀಯ ಜೀವನ ಬಗ್ಗೆ ನಮ್ಮ ಮುಂದೆ ಹಂಚ್ಕೊಂಡ್ರೆ ನಮ್ಮ ಆನ್ಲೈನ್ ಮೀಡಿಯಾ ಪರವಾಗಿ ಧನ್ಯವಾದಗಳು. ಓಕೆ, ನಮಸ್ಕಾರ.